ಎಲ್ರಿಗೂ ಜಯ ಆರ್ಸಿಬಿ ರೀ. ನೋಡ್ರಿ ನಾನು ನಿಮ್ಗೆ ಹತ್ತಿರ ಮೊಟ್ಟ ಮೊದಲಿಗೆ ಸಾರಿ ಕೇಳ್ತೀನಿ ರೀ. ಯಾಕಪ್ಪ ಅಂತಂದ್ರೆ ಏನು ಡೆಲ್ಲಿ ಸಂಗಡ ಮ್ಯಾಚ್ ತೊಗೊಂಡ್ರಿ ನಮ್ದು RCB. ಅವತ್ತಿನ ದಿನ ನಂದು ಡಿಸ್ಪ್ಲೇ ಹೋಗಿತ್ತು ರೀ ಮೊಬೈಲ್ದು. ಅದ್ರ ಸಲುವಾಗಿ ಮೊಬೈಲ್ ರಿಪೇರ್ ಮಾಡಕ್ಕೆ ಹಾಕಿದ್ರಿ. ಅದ್ರ ಸಲುವಾಗಿ ವಿಡಿಯೋ ಮಾಡೋದು ಹಾಕೋದು ಆಗಲಿಲ್ಲ ರೀ. ಕಂಡಬಿಟ್ಟು ಬೇಜಾರಾಗಿತ್ತು. ಆದ್ರೆ ಹಳ್ಯಾಗ ನೋಡ್ರಿ ಭಾರಿ ಮ್ಯಾಚ್ ಆಡಿದ್ರಿ. ಆದ್ರೆ ನಾ ಟಿವ್ಯಾಗ ನೋಡಿದ್ರಿ ಭಾರಿ ಮ್ಯಾಚ್ ಆಡಿದ್ರು. ನೋಡ್ರಿ ಕುರ್ನಾಲ್ ಪಾಂಡ್ಯ ಅವ್ರದ್ದು ಎಂಥ ಬ್ಯಾಟಿಂಗ್ ರೀ. ನೋಡ್ರಿ ಇಂಜನ್ ಖರಾಬಾಗಿ ನಿಂತಿದ್ದ ಗಾಡಿ ಮಧ್ಯಾಹ್ನ ಫುಲ್ ಶೋರೂಮ್ದಾಗ ಒಯ್ದಕ್ಕೆ ಮಾಡಿಫೈ ಮಾಡಿಸಿ ಗೆದ್ಕೊಂಡ್ ಬಂದಂಗಿತ್ರಿ ಮ್ಯಾಚ್. ಯಾಕಪ್ಪ ಅಂತಂದ್ರೆ ಇವು ಒಟ್ಟು ಕೊಟ್ಟು ಮತ್ತೇನೋ ಫಸ್ಟಿಗೆ ಸಾಲ್ಟ್ ಅವ್ರನ್ನ ಹೊಂಟೋದ್ರಿಪ್ಪ. ಇದು ಸಾಲ್ಟ್ ಅಲ್ರಿ, ಜೊಕ್ಕ ಬೆತೆಲ್ ಅವ್ರು ಔಟ್ ಆಗೋಣ. ಮತ್ತೇನೋ ಈ ಕಡೆ ಪಡಿಕಲ್ ಅವ್ರನ್ನ ಔಟ್ ಆಗೋಣ. ಈ ಕಡೆ ಪಟ್ಟಿದಾರ್ ಅವರು ಭೀ ಔಟ್ ಆದ್ರಿಪ್ಪ. ಔಟ್ ಆಗೋಣ ಮತ್ತೇನು ಕಿಂಗ್ ಕೊಹ್ಲಿ ಅವ್ರು ಖಜಿಲ್ ಹಾಕಿ ಏನಪ್ಪ ನಾವು ಇದನ್ನು ಮ್ಯಾಚ್ ಸೋಲ್ತೇವಪ್ಪ ಅಂತ ಅವರು ಭೀ ಅನ್ಕೊಂಡಿದ್ರು. ಆದ್ರೆ ಮತ್ತೇನು ಕುರ್ನಾಲ್ ಪಾಂಡ್ಯ ಸಾಬ್ರು ಬಂದ್ರು ನೋಡ್ರಿ. ಎಂಥ ಬ್ಯಾಟಿಂಗ್ ರೀ. 47 ಬಾಲಿಗೆ 74 ರನ್ ಹೊಡೆದ್ರಿಪ್ಪ. ಭಾರಿ ಬ್ಯಾಟಿಂಗ್ ಆಡಿದ್ರು. ಮತ್ತು ನಮ್ಮ ಕಡೆ ಹುಲಿ ಕಿಂಗ್ ಕೊಹ್ಲಿ ಅವ್ರದ್ದೊಂದು 50 ಐತ್ರಿ. ಮತ್ತು ಲಾಸ್ಟಿಗೆ ನೋಡ್ರಿ ಟೀಮ್ ಡೇವಿಡ್ ಅವ್ರಿಗೆ ಎಷ್ಟು ನಾವು ಅವರಿಗೆ ಕೈ ಮುಗಿದ್ರು ಕಮ್ಮಿನೇ ರೀ. ಯಾಕಪ್ಪ ಅಂತಂದ್ರೆ ಭಾರಿ ಬ್ಯಾಟಿಂಗ್ ಆಡುತ್ತಾರೆ. ಈ ವರ್ಷ ನಮ್ಮ RCB ಒಳಗೆ ಬಂದಕ್ಕೆ ಭಾರಿ ಬ್ಯಾಟಿಂಗ್ ಆಡುತ್ತಾರೆ. ಅವ್ರಿಗೆ ನಾವು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ರೀ. ನೋಡ್ರಿ ಅವತ್ತಿನ ದಿನ ಏನು ಕಾಂತಾರ ಸೆಲೆಬ್ರೇಷನ್ ಮಾಡಿರಿ ನೋಡ್ರಿ KL ರಾಹುಲ್ ಅವರು. ಕಾಂತಾರ 2 ಸೆಲೆಬ್ರೇಷನ್ ಹ್ಯಾಂಗೆ ಬಂದದೇನಿಲ್ಲ ನಿಮಗೆ ಗೊತ್ತಿತ್ತು ಮಾತಿ ಐತಿ. ಯಾಕಪ್ಪ ಅಂತಂದ್ರೆ ಅಕ್ಷರ್ ಪಟೇಲ್ ಅವ್ರ ಸಂಗಟ ಒಂದು ನಮ್ಮ ಸುಯೇಶ್ ಶರ್ಮಾ ಅವ್ರು ಭಾರಿ ರಿಯಾಕ್ಷನ್ ಮಾಡಿದ್ರಪ್ಪ. ಅಕ್ಷರ್ ಪಟೇಲ್ ಅವ್ರಿಗೆ ಮತ್ತೆ ನಮ್ಮ ಸುಯೇಶ್ ಶರ್ಮಾ ಅವರು ಬಾಲಿಂಗ್ ಹಾಕಿದ್ರು. ಅವರು 6 ಹೊಡಪ್ಲೇನೆ ಬ್ಯಾಟಿಂಗ್ ಆ್ಯಕ್ಷನ್ ಮಾಡಿದ್ರು. ಆದ್ರೆ ಅದು 6 ಹೋಲಿಲ್ಲ, ಡಾಟ್ ಆಯಿತು. ಮತ್ತೆ ಡಾಟ್ ಆಗ ಈ ಕಡೆ ನಮ್ಮ ಹುಲಿ ಸುಯೇಶ್ ಶರ್ಮಾ ಅವರು ಹೀಗೆ ನೋಡಿದ್ರಿ. ಯಾಕಪ್ಪ ಅಂದ್ರೆ 6 ಹೋಗಿಲ್ಲ ಅದಕ್ಕೆ ಅದೊಂದು ಆ್ಯಕ್ಷನ್ ಇತ್ತು. ಮತ್ತು ನಮ್ಮ ಕಿಂಗ್ ಕೊಹ್ಲಿ ಅವರು ಲಾಸ್ಟಿಗೆ ಮ್ಯಾಚ್ ಗೆದಾನ ಅವರಿಟ್ಟು ಹಿಂಗೆ ಮಾಡಿಕೆ ತೋರಿಸ್ಕಿ ಅದೊಂದು ರಿವೆಂಜ್ ತಕೊಂಡ್ರಿ. ಯಾಕಂದ್ರೆ ಅದು ಹುಲಿ ಇಟ್ಕೊಂಡಕ್ಕೆ ಕೂತಿದ ಪ್ರಶ್ನೆ ಯಾವತ್ತೂ ಇಲ್ರಿ, ಉತ್ತರ ಕೊಡ್ತೈತೆ ಅದು. ಹುಲಿ ಭಾರಿ ಬ್ಯಾಟಿಂಗ್ ಆಡಿಕೆ ಮತ್ತೆ ಅವತ್ತಿನ ದಿನ ಮ್ಯಾಚ್ ಗೆದ್ರು. ಅವತ್ತಿನ ದಿನ ಫುಲ್ ತಿಂಡಿ ಹಚ್ಚಿಕೆ ಪಾಯಿಂಟ್ಸ್ ಟೇಬಲ್ದಾಗ ಮ್ಯಾಲೆ ಹೋದೆವು. ಅಂಥದ್ರೊಳಗೆ ಆರೆಂಜ್ ಕ್ಯಾಪ್ ನಾವು ಹುಲಿ ಅವ್ರು ತೊಂದ್ರಿ ಕಿಂಗ್ ಕೊಹ್ಲಿ. ನೋಡ್ರಿ ಇವು ಸುಮ್ಮನೆ ಹೇಟರ್ಸ್ಗಳು ಹೋಯ್ಕೋತಾವ. ಕೊಹ್ಲಿ ಸ್ಲೋ ಆಡ್ತಾನ ಮತ್ತು ಸ್ಲೋ ಆಡಿದ್ರೆ ಹುಸ್ ಸುಳಿಬೇಕಳೆ. ಆರೆಂಜ್ ಕ್ಯಾಪ್ ಅದಕ್ಕೆ ಸುಮ್ ಕಿತ್ತೋತಾನೆ. ಇವು ಜರಾಬ್ ನಾಲೇಜ್ ಇಲ್ರಿ, ಹೋಯ್ಕೋತಾವ. ಆರೆಂಜ್ ಕ್ಯಾಪ್ದಾಗ ನಮ್ಮ ಹುಲಿ ಇತ್ತು. ಆದ್ರೆ ಅದು ಮತ್ತು ಸಾಯಿ ಸುದರ್ಶನ್ ಅವ್ರು ತೊಂದಿರಿ ಮಣ್ಣಿನ ಮ್ಯಾಚಿಗೆ. ಮತ್ತು ಪರ್ಪಲ್ ಕ್ಯಾಪ್ ನಮ್ಮ ಹುಲಿ ಕಡೆ ಐತಿ. ಇನ್ನಾನು ನಮ್ಮ ಹುಲಿ ಕಡೆ ಐತಿ ಹೆಸಲ್ ಹುಡ್ಕವ್ರೆ. ನೋಡ್ರಿ ನಾಳಿನ ಮ್ಯಾಚಿನ ಬಗ್ಗೆ ಮಾತಾಡವ್ರಿ. ಭಾರಿ ಮ್ಯಾಚ್ ಗೆದ್ದರು ಅವತ್ತಿನ ದಿನ ಡೆಲ್ಲಿ ಸಂಗಟ, ಅದು ಇರಲಿ. ಮತ್ತು ನಾಳಿನ ಮ್ಯಾಚಿನ ಬಗ್ಗೆ ಮಾತಾಡಮ್ರಿ. ಅದು ಯಾಕಪ್ಪ ಅಂತಂದ್ರೆ ಫುಲ್ ಖಜಿಲ್ ಮ್ಯಾಚ್. ಇವ್ನವ್ನು ಒಂದೆರಡು ಹೆಣ ಬೀಳೋನು ಸಾಧ್ಯತೆ ಐತಿ. ಯಾಕಪ್ಪ ಅಂದ್ರೆ RCB ಹೇಟರ್ಸ್ಗಳದ ಹೆಣ ಬೀಳೋ ಸಾಧ್ಯತೆ ಐತಿ. ಯಾಕಪ್ಪ ಅಂತಂದ್ರೆ ನೋಡ್ರಿ ಈ ಕಡೆ ತಗಡ ಮಾರೋರು ಮತ್ತು ನಮ್ಮ RCB ಮ್ಯಾಚ್ ಐತಿ. 2ನೇ ಮ್ಯಾಚ್ ರೀ ಇವ್ರ ಸಂಗಟ. ಅವ್ರ ಹೋಮ್ ಗ್ರೌಂಡ್ ಒಳಗೆ ಇತ್ರಿ. ಅವ್ರ ಹೋಮ್ ಗ್ರೌಂಡ್ ಒಳಗೆ ಫುಲ್ ತಿಂಡಿ ಹಚ್ಚಿಕೆ ನಮ್ಮ ಹುಲಿಗಳು ಗೆದ್ದು. ಮತ್ತು ಇವತ್ತು ನಾಳೆ ನಮ್ಮದು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಐತ್ರಿ ಮ್ಯಾಚ್. ಭಾರಿ ಮ್ಯಾಚ್ ಐತ್ರಿ ಅದು. ನೋಡ್ರಿ ಈ ಕಡೆ ಅದೂರೇ ಈ ಸೀಸನ್ ಪೂರ ಏನಾಗ್ಯದ ಏನಿಲ್ಲ ನಿಮಗ್ರೆ ಗೊತ್ತಿದ್ದು ಮಾತಿ ಐತ್ರಿ. ಪೂರ ತೆಳಗೆ ಹೋಗಿ ಕೂತವ್ರಿ ಅವು. ಆದ್ರೆ ಇವು ಮುಂಬೈನು ತೆಳಗೆ ಹೋಗಿ ಕೂತೀವ್ರಿ. ಅವು ಹ್ಯಾಂಗೆ ಎದಲಿತಾರೆ ಏನಿಲ್ಲ ನಿಮಗೆ ಗೊತ್ತೈತ್ರಿ. ಯಾಕಪ್ಪ ಅಂತ ನೀವು ಭೀ ನೋಡ್ಕೊತ ಹೊಂಟ್ರಿ. ಅವು ಕಿಂಗ್ ಅವು ಏನೋ ನಡೀತಾವ್ರಿ ನಿಮಗೆ ಗೊತ್ತಿದ್ದ ಮಾತಿ ಐತಿ. ನಾ ಏನು ಹೇಳಪ್ಲಿಲ್ರಿ. ಮತ್ತು ಮೊನ್ನಿನ ದಿನ ಪಂಜಾಬ್ದವ್ರನ್ನೂ ಭಾರಿ ಆಡಿಕೆ. ಮತ್ತೇನು ಅವರು ಭೀ ಪಾಯಿಂಟ್ಸ್ ಟೇಬಲ್ದಾಗ 2 ನಂಬರ್ ಬಂದಿರ್ರಿ. ಆ ಕಡೆ ನೋಡ್ರಿ ಆ ಕಡೆ ಅವು ಪ್ಲೇಯರ್ಗಳು ಯಾವ್ಯಾವ ಅವರಪ್ಪ. ಅವು ಖಲೀಲ್ ಅಹ್ಮದ್ ಬಾಲಿಂಗ್ ಒಳಗೆ ಅವರು ಭೀ ಸರಿಯಾಗಿ ಅದಾರ. ಮತ್ತು ಜಡೇಜಾ ಅವರು ಮತ್ತು ಅದು ಬ್ರಾವಿಸ್ ಅವ್ರಿಗೆ ಬ್ಯಾಟಿಂಗ್ ಕರ್ಸ್ಯಾರ್ರಿ. ಅವರು ಭೀ ಆಡ್ತಾರೆ, ಸ್ವಲ್ಪ ಸರಿಯಾಗಿ ಆಡ್ತಾರೆ ಅವರು ಭೀ. ಮತ್ತು ಮೇತ್ರಿ ಅವು ಯಾವ್ಯಾವ ಅವರಪ್ಪ. ಆ ನಂತರ ಅದು ಬರ್ತಾರೆ ನೋಡ್ರಿ ಧೋನಿ ಅವರು ಭೀ ನೋಡಮ್ರಿ. ಈ ವರ್ಷ ಈ ಸೀಸನ್ ಪೂರಾ ಫ್ಲಾಪ್ ಆಗಿಬಿಟ್ಟದೆ ಇದು ತಗಡ ಮಾರೋರು ಟೀಮ್. ಇರ್ಲಿ ಏನಾದಿಲ್ಲ ನೋಡಮ್ರಿ. ಇವತ್ತಿನ ಇದು ನಾಳಿನ ಮ್ಯಾಚ್ ನೋಡಮ್ರಿ ಏನಾದಿಲ್ಲಪ್ಪ. ಫುಲ್ ನಂದ್ರ ತಿಂಡಿ ಮ್ಯಾಚ್ ಐತಿ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಮ್ಯಾಚ್ ಐತ್ರಿಪ್ಪ. ಅದು ಯಾಕಪ್ಪ ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಒಂದು ವೇಳೆ ಟಾಸ್ ನಾವು ಗೆದ್ದೀವಪ್ಪ ಅಂತಂದ್ರೂ ಬಾಲಿಂಗ್ ನಾವು ತೊಗೋಬೇಕ್ರಿ. ಬಾಲಿಂಗ್ ತೊಗೊಳಕ್ಕೆ ಮತ್ತೆ ಅವ್ರಿಗೆ ಹೊಡ್ರಿ ಅಂತ ಅವ್ರಿಗೆ ಕೊಡ್ಬೇಕ್ರಿ ರನ್ನ. ಅವು ಬಾಳೆ ಬಾಡದ್ರೂ ಕಿಸ್ದಾಡಿಕೆ ಒಂದು ದೋನ್ಸಿ ಒಳಗೆ ಹೊಡಿತಾವ್ರಿ. ಅವೇನು 150 160 ಅಟ್ಟೆ ರನ್ ಹೊಡಿತಾವ್ರಿ. ಆದ್ರೆ ನಮ್ಮ ಈ ಕಡೆ ಹುಲಿಗಳು ಮತ್ತೇನು ಬರೀ 10 ಓವರ್ ಅಥವಾ 15 ಓವರ್ದಾಗೆ ಮ್ಯಾಚ್ ಬೀಸ್ ದಂಡಿಗೆ ಹಚ್ತಾವ. ನೋಡಮ್ರಿ ಇವತ್ತಿನ ಮ್ಯಾಚ್ ನೋಡಮ್ರಿ. ಅವರು ಟಾಸ್ ಗೆದ್ರಪ್ಪ ಅಂತಂದ್ರೆ ಒಂದು ವೇಳೆ ನಮ್ಮ ಹುಲಿಗಳು
250 ಟಾರ್ಗೆಟ್ ಕೊಡಿರ್ಬೇಕ್ರಿ. ನೋಡಮ್ರಿ ಇವತ್ತಿನ ಮ್ಯಾಚ್ ನಾಳೆ ಮ್ಯಾಚ್ ಏನಾಯ್ತೈತಿ ಏನಿಲ್ಲಪ್ಪ ನೋಡಮ್ರಿ. ಫುಲ್ ತಿಂಡಿ ಮ್ಯಾಚ್ ಐತಿ. ನೀವು ಭೀ ಹಾಗೆ ಕಮೆಂಟ್ ಹಾಕ್ರಿ. ಇವತ್ತಿನ ಮ್ಯಾಚಿಗೆ ಇದು ನಾಳಿನ ಮ್ಯಾಚಿಗೆ ಟಾಸ್ ಗೆದ್ರಪ್ಪ ಅಂತಂದ್ರೆ ಯಾರು ಎಷ್ಟೆಷ್ಟು ರನ್ ಹೊಡಿತಾರ ಮತ್ತು ಎಷ್ಟು ಟಾರ್ಗೆಟ್ ಕೊಡ್ತಾರಪ್ಪ ಅದಕ್ಕೆ ಕಮೆಂಟ್ ಹಾಕ್ರಿ. ಮತ್ತೆ ಅಲ್ಲೇ ಸಿಗ್ತೀರಿ, ಯಾರು ಬೇಜಾರು ಮಾಡ್ಕೊಬಿಡ್ರಿ. ಯಾಕಪ್ಪ ಅಂತ ನಂಗೆ ಸ್ವಲ್ಪ ಮೊಬೈಲ್ದು ಪ್ರಾಬ್ಲಮ್ದಿಂದ ವಿಡಿಯೋ ಮಾಡೋದು ಹಾಕೋದಾರಿಲ್ರಿ. ಅದ್ರ ಸಲುವಾಗಿ ನಾನು ನಿಮ್ಗೆ ಹತ್ರ ಕ್ಷಮೆ ಕೇಳ್ತೀನಿ ರೀ. ಮತ್ತೆ ಸಿಗಮ್ರಿ ಮ್ಯಾಚ್ ಮುಗಿದ್ಬೇಕು. ಫುಲ್ ತಿಂಡಿ ಜೊತೆ ಬರ್ತೀನಿ ರೀ. ಅಲ್ಲಿ ತಕ್ಕ ಎಲ್ರಿಗೂ ಜೈ RCB, ಜೈ ಕರ್ನಾಟಕ, ಐ ಲವ್ RCB, ಜೈ ವಿರಾಟ್ ಕೊಹ್ಲಿ.